ಶಾಂತಿ. ಇಂದಿನ ಮುರಳಿ ದಿನಾಂಕ 9 ಜೂನ್ 2026. मुरली महावाक्यಗಳು. मीठे बच्चे, बाबा के साथ उड़ने के लिए कंप्लीट प्योर बनो, संपूर्ण सरेंडर हो जाओ. यह देह मेरी नहीं, बिल्कुल अशरीरी बनो. ಮಧುರ ಮಕ್ಕಳೇ, ಬಾಬಾರ ಜೊತೆ ಹಾರುವುದಕ್ಕಾಗಿ ಸಂಪೂರ್ಣ ಪವಿತ್ರರು ಆಗ್ರಿ, ಸಂಪೂರ್ಣ ಸರೆಂಡರ್ ಆಗಿಬಿಡಿ, ಅರ್ಪಿತರಾಗಿಬಿಡಿ. ಈ ದೇಹವೂ ನನ್ನದಲ್ಲ, ಅಷ್ಟು ಪೂರ್ಣ ಅಶರೀರಿಗಳಾಗಿಬಿಡಿ. ಈ ಮಹಾವಾಕ್ಯ ಬಹಳ ಸೂಕ್ಷ್ಮ ಮತ್ತು ಗುಹ್ಯ ರಹಸ್ಯವನ್ನ ಹೊಂದಿದೆ. ಬಾಬಾ ಹೇಳ್ತಾರೆ, ಬಾಬನ್ ಜೊತೆ ಹಾರಬೇಕು ಅಂದ್ರ, ಹಾರೋದು ಅಂತಂದ್ರೆ ಕೇವಲ ಫೈನಲ್ ಈ ಶರೀರ ಬಿಟ್ಟು ಈ ಸೃಷ್ಟಿ ನಾಟಕ ಎಂಡ್ ಆದ್ಮೇಲೆ ಮನೆಗೆ ಹೋಗುವಂಥದ್ದಲ್ಲ. ಹಾರುವುದು ಅಂದ್ರೆ ಹಗುರತೆ, ಹಾರುವುದು ಅಂತಂದ್ರೆ ಸದಾ ಈ ಪ್ರಪಂಚದಿಂದ ಮೇಲೆ ಇರೋದು ಅಂತ, ಡಿಟ್ಯಾಚ್ಡ್ ಅನುಭವ ಮಾಡುವಂಥದ್ದು, ಡಿಟ್ಯಾಚ್ಡ್ ಅಬ್ಸರ್ವರ್ ಆಗಿ ಈ ನಾಟಕವನ್ನ ನೋಡ್ಬೇಕು ಅಂತಂದ್ರೆ, ಬಾಬನ್ ಸಮಾನ್ ಹಾರ್ಬೇಕು ಅಂತಂದ್ರೆ ಅದಕ್ಕೆ ಬೇಕು ಪೂರ್ಣ ಪವಿತ್ರತಾ. ಪೂರ್ಣ ಪವಿತ್ರತಾ ಅಂದ್ರೆ ಕೇವಲ ಶಾರೀರಿಕ ಬ್ರಹ್ಮಚರ್ಯ, ಶುದ್ಧ ಭೋಜನದ ಮಾತಷ್ಟೇ ಅಲ್ಲ, ಬಹಳ ಸೂಕ್ಷ್ಮವಾಗಿರುವಂತಹ ಒಂದು ಸ್ಥಿತಿ, ಆತ್ಮ ಸ್ಥಿತಿ ಬೇಕಾಗಿದೆ. ಅಂದ್ರೆ ಈ ದೇಹದ ಎಲ್ಲಾ ಸಾಮಗ್ರಿ ಕೇವಲ ಆಕ್ಟಿಂಗಿಗಾಗಿ ಸಿಕ್ಕಿರುವಂಥದ್ದು, ಇದು ಯಾವುದೂ ಸತ್ಯವೂ ಅಲ್ಲ ಮತ್ತು ನನ್ನದಲ್ಲ. ಹಂಗಾದ್ರೆ ನಾನು ಇವೆಲ್ಲವುಗಳನ್ನ ಬಿಟ್ರೆ ಉಳಿದಂತಹ ಆತ್ಮ ನಾನು. ಹಾಗೆ ಕೇವಲ ನಾನಷ್ಟೇ ಆತ್ಮ ಅಲ್ಲ, ಇಲ್ಲಿರುವ ಮೇಲು ಕೀಳು, ದೊಡ್ಡದು ಚಿಕ್ಕದು, ಸಿರಿವಂತ ಬಡವ ಅನ್ನುವಂಥದ್ದೇನಿದೆ, ಅಕ್ಷರಸ್ಥ ಅನಕ್ಷರಸ್ಥ, ಇವು ಕೂಡ ಕೇವಲ ಆಕ್ಟಿಂಗ್ ನಲ್ಲಿರುವಂತಹ ಸಾಮಗ್ರಿಗಳು ಮಾತ್ರ. ಅಂದ್ರೆ ಎಲ್ಲರೊಳಗ ನಿರಾಕಾರ ಆತ್ಮ ಸ್ವರೂಪವನ್ನ ನೋಡುವಂತಹ ಅಭ್ಯಾಸ. ಭಲೆ ಎಲ್ಲರ ಜೊತೆ ವ್ಯವಹಾರ ಮಾಡ್ಲಿ, ಮಾತಾಡ್ಲಿ, ಎಲ್ಲರ ಜೊತೆಗೆ ಕೂಡಿ ಕರ್ಮ ಮಾಡ್ಲಿ, ಆದ್ರೆ ಇದು ಗೊತ್ತಿರ್ಬೇಕು ಸದಾ ಇದು ನಾಟಕದಲ್ಲಿ ನಡೀತಾ ಇದೆ, ನಾಟಕದೊಳಗಿನ ದೃಶ್ಯಗಳು ಕಾಣಿಸ್ತಾ ಇದೆ, ಆದ್ರೆ ಇದು ಯಾವುದು ಸತ್ಯ ಅಲ್ಲ. ಕುಮಾರ್ ಕುಮಾರಿ, ಗೃಹಸ್ಥಿ ಅಥವಾ ಸನ್ಯಾಸಿ, ಈ ಭಾವದಿಂದಲೂ ಪರೆ ಕೇವಲ ನಿರಾಕಾರ ಸತ್ಯ. ಇದಕ್ಕಂತಾರ ಪವಿತ್ರತಾ. ಅದಕ್ಕೆ ಬಾಬಾ ಹೇಳ್ತಾರ, ಪವಿತ್ರತೆನೂ ಕೂಡ ಹೇಗೆ ಸಂಪೂರ್ಣ ಪವಿತ್ರತಾ. ಎದಕ್ಕಾಗಿ? ಬಾಬನ್ ಸಮಾನ ಹಾರ್ಬೇಕು ಅಂದ್ರೆ, ಹಗೂರಿರ್ಬೇಕು ಅಂದ್ರೆ, ಈ ನಾಟಕದಿಂದ ಪರ್ಯಾದ ಅನುಭವ ಮಾಡ್ಬೇಕು ಅಂತಂದ್ರೆ ಸಂಪೂರ್ಣ ಪವಿತ್ರತೆ, ಸಂಪೂರ್ಣ ಸರೆಂಡರ್ ಹೋ ಜಾವೋ, ಪೂರಾ ಸಮರ್ಪಣೆ. ಪೂರಾ ಸಮರ್ಪಣೆ ಅಂದ್ರೆ ಇಷ್ಟೇ, ನಾನು ಆತ್ಮ ಅನ್ನುವ ಸಮಜ್ ತಿಳುವಳಿಕೆಯ ಜೊತೆಗೆ ಈ ಮನಸ್ಸು ಸಹಿತ ಮನ, ಅದಕ್ಕೆ ಬಾಬಾ ಮನ ಬುದ್ಧಿ ಮನ್ಸ ತನ್ ಮನ್ ಧನ್ ಅರ್ಪಣ್ ಕರೋ. ತನ್ ಮನ್ ಅಂದ್ರೆ ಮನವೂ ನಿನ್ನದಲ್ಲ, ಮನಸ್ಸು ಕೂಡ ಮನ ಬುದ್ಧಿ ಸಂಸ್ಕಾರ ಸಹಿತ ಸ್ಥೂಲವಾಗಿ ಡ್ರಾಮಾದಲ್ಲಿ ಆಕ್ಟಿಂಗಿಗೆ ಸಿಕ್ಕಿರುವಂತಹ ಎಲ್ಲಾ ಸಾಮಗ್ರಿಗಳ ಸಹಿತ ಬಾಬಾಗ ಅರ್ಪಣೆ ಮಾಡ್ರಿ. ಅರ್ಥಾತ್ ಬಾಬಂದ್ ಅಂತ ಹೇಳ್ಬಿಡ್ರಿ. ಇವತ್ತಿಗೂ ಈ ಮನಸ್ಸು ಪ್ರತಿಯೊಂದು ವಸ್ತುವನ್ನ ಇದು ನಂದು ಅಂತ, ಇದು ನನ್ ಮನೆ, ಇದ್ ನಾನ್ ಮಾಡಿದ ಕೆಲ್ಸ, ಅಥವಾ ಇದು ನನ್ ಮಗಳು ಅಂತ ಇದೆ. ಭಲೆ ವ್ಯವಹಾರದಲ್ಲಿ ಹೇಳ್ಬೋದು ನನ್ ಮಗಳು ಅಂತಾನೋ, ಅಥವಾ ಇದು ನಮ್ ತೋಟ ಅಂತಾನೋ, ಆದ್ರೆ ಸತ್ಯವಾಗಿ ಇಲ್ಲಿ ಇರುವುದು ಯಾವುದೂ ನನ್ನದಲ್ಲ. ನಮ್ಮ ಒಂದು ಅಭಿನಯಕ್ಕಾಗಿ, ಆಕ್ಟಿಂಗಿಗಾಗಿ ಡ್ರಾಮಾ ಅನುಸಾರ ಸಿಕ್ಕಿರುವಂತಹ ಡೈರೆಕ್ಟರ್ನ ಮೂಲಕ ಸಿಕ್ಕಿರುವಂತಹ ಸಾಮಗ್ರಿಗಳು. ಈ ಸಾಮಗ್ರಿ ಸಿಕ್ತಿರ್ತಾವ, ಹೋಗ್ತಿರ್ತಾವ, ಬದಲಾಗ್ತಾ ಇರ್ತದೆ. ಯಾಕಂದ್ರೆ ಇದು ಶಾಶ್ವತ ಅಲ್ಲ, ಹಾಗೂ ಇದು ನನ್ನದಲ್ಲ. ಇದಕ್ಕಂತರ ಸಮರ್ಪಣೆ. ಯಹ ದೇಹವೇ ಮೇರಿ ನಹಿ, ಈ ದೇಹನೂ ನನ್ನದಲ್ಲ ಅಂತ. ನನ್ ಆಕ್ಟಿಂಗಿಗಾಗಿ, ಈ ವಿಶ್ವ ನಾಟಕದ ಸರ್ವ ಅನುಭವ ಮಾಡುವುದಕ್ಕಾಗಿ ಸಿಕ್ಕಿರುವಂತಹ ಸ್ಥೂಲ ವಸ್ತು ಅಂದ್ಮೇಲೆ ಇಷ್ಟು ಅಶರೀರಿ ಆಗ್ಬೇಕು ಅಂತ. ದೇಹನೂ ನಾನಲ್ಲ, ಮನಸ್ಸು ನಾನಲ್ಲ, ನಾನು ಶುದ್ಧ ಚೇತನ ಆತ್ಮ ಅನ್ನುವಂಥ ಪೂರ್ಣ ಅಶರೀರಿ ಸ್ಥಿತಿ ಬರ್ಲಿ. ಅವಾಗ ನೀವು ಬಾಬನ್ ಸಮಾನ ಹಾರ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಈ ಬುದ್ಧಿ ಪುನಃ ಈ ಸಾಕಾರ ಜಗತ್ತಿನೊಳಗ ದೇಹದಾರಿಯ ಅನೇಕ ವಿಷಯದೊಳಗ ಹಾಗೂ ಈ ದೇಹಕ್ಕೆ ಸಂಬಂಧಪಟ್ಟ ಅನೇಕ ಮಾತಿನೊಳಗ ಬುದ್ಧಿ ಸಿಲುಕಿಕೊಳ್ತದ. ಹಾಗೆ ಸಿಲುಕಿಕೊಳ್ಳೋದ್ರಿಂದ
ಈ ದೇಹದ ಪ್ರಪಂಚದೊಳಗೆ ಏನ್ ದುಃಖ ಇದೆ, ಅಶಾಂತಿ ಇದೆ, ಪಾಪ ಇದೆ, ಅದು ಸ್ವಯಂ ನಾನೇ ಅಂತ ಅನುಭವ ಆಗ್ತದ. ಅದಕ್ಕಾಗಿ ಹಾರಬೇಕಾಗಿದೆ, ಹಾರಿಸೋದಕ್ಕಾಗಿನೇ ಬಾಬಾ ಬಂದಿದ್ದಾರೆ. ಅದಕ್ಕಾಗಿ ನಾವು ಸಂಪೂರ್ಣ ಪವಿತ್ರರು ಆಗ್ಬೇಕು, ಸರೆಂಡರ್ ಆಗ್ಬೇಕು, ದೇಹವನ್ನು ಕೂಡ अर्पिसಬೇಕಾಗಿದೆ। प्रश्न, ऊंची मंजिल पर पहुंचने के लिए कौन सा डर निकल जाना चाहिए? ಶ್ರೇಷ್ಠ ಗುರಿಯನ್ನ ತಲುಪಬೇಕು ಅಂತಂದ್ರೆ ಯಾವ ಭಯ ತೆಗೆದು ಹಾಕಬೇಕಾಗಿದೆ? ಸೂಕ್ಷ್ಮ ಪ್ರಶ್ನೆ. ಒಂದು ಹೈಯೆಸ್ಟ್ ಸ್ಥಿತಿ, ಮನೋಸ್ಥಿತಿ, ಉಂಚಿ ಮಂಜಿಲ್ ಅಂತಂದ್ರ IAS ಅಧಿಕಾರಿ ಆಗ್ಬೇಕು, ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಇಲ್ಲ ದೊಡ್ಡ ಶ್ರೀಮಂತನಾಗಿ ತೋರಿಸ್ಬೇಕು ಅನ್ನೋದಲ್ಲ. ನಾಟಕದೊಳಗ ಸ್ಥಿತಿಯೊಳಗ ಶ್ರೇಷ್ಠ ಸ್ಥಿತಿಯನ್ನ ತಲುಪಬೇಕು ಅಂತಂದ್ರೆ ಯಾವ ಭಯ ನಮ್ಮಿಂದ ಹೊರಟು ಹೋಗ್ಬೇಕು? ಉತ್ತರ ಬಾಬಾ ಹೇಳ್ತಾರೆ, ಕೈ ಬಚ್ಚೆ ಮಾಯಾ ಕೆ तूफानों से बहुत डरते हैं। कहते हैं बाबा तूफान बहुत हैरान करते हैं, इनको रोक लो। बाबा कहते बच्चे यह तो बॉक्सिंग है ना, उस बॉक्सिंग में भी ऐसा नहीं एक ही ओर से वार होता रहे। अगर एक 10 थप्पड़ मारता तो दूसरा 5 जरूर मारेगा, इसलिए तुम्हें डरना नहीं है। महावीर बन विजयी बनना है, तब ऊंची मंजिल पर पहुंच सकेंगे। बहुत सुंदर ಆನ್ಸರ್ ಬಾಬಾ ಕೊಡ್ತಾ ಇದ್ದಾರೆ, ತಿಳುವಳಿಕೆ ಕೊಡ್ತಾ ಇದ್ದಾರೆ. ಶ್ರೇಷ್ಠ ಗುರಿ ಅಂದ್ರೆ ಉನ್ನತ ಅವಸ್ಥಾ, ಆತ್ಮಿಕ ಸ್ಥಿತಿ. ಈ ಸ್ಥಿತಿಯನ್ನ ತಲುಪಬೇಕು ಮತ್ತು ಅದೇ ಸ್ಥಿತಿಯಲ್ಲಿ ಸ್ಥಿತಿರ್ಬೇಕು ಅಂತಂದ್ರೆ ಯಾವ ಭಯ ಹೋಗ್ಬೇಕು ಅಂದ್ರೆ ಬಿರುಗಾಳಿಗಳು ಬರ್ತಾವಲ್ಲ, ಆ ಭಯ ಹೋಗ್ಬೇಕು. ಬಿರುಗಾಳಿಗಳು ಅಂತಂದ್ರೆ ಯಾರೋ ನಮ್ಮನ್ನ ಇಷ್ಟಪಡದೆ ಇರೋದು, ನಮ್ಮ ಬಗ್ಗೆ ಹಿಂದೆ ಮಾತನಾಡುವುದು, ಅಥವಾ ಅನೇಕ ರೀತಿಯ ಶಾರೀರಿಕ ತೊಂದರೆ ಬರೋದು, ಜೀವನದಲ್ಲಿ ವಿಘ್ನ ಬರೋದು, ಇವು ಬಿರುಗಾಳಿಗಳಲ್ಲ. ಬಿರುಗಾಳಿ ಅಂತಂದ್ರೆ ನನ್ನ ಮನಸ್ಸು ಸಂಗಮ ಯುಗಿ ಆಗದಂತೆ, ನನ್ನ ಮನಸ್ಸು ಬ್ರಾಹ್ಮಣತ್ವದಲ್ಲಿ ನಿಲ್ಲದಂತೆ, ಈ ನನ್ನ ಮನಸ್ಸು ಪರಮಾತ್ಮ ಹೇಳುವ ಶ್ರೀಮತವನ್ನ ಪಾಲಿಸದಂತೆ ಈ ಮನಸ್ಸು ವಿಚಲಿತ ಆಗಿ ಸಂಶಯದಲ್ಲಿ ಬಂದು ನಾನು ದೇಹನೋ, ನಾ ವ್ಯಕ್ತಿನೋ, ನನಗೆ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಪದೇ ಪದೇ ವ್ಯರ್ಥ ವಿಚಾರದ ಕಡೆಗೆ ಮನಸ್ಸು ಅಟೆನ್ಷನ್ ಕೊಡ್ತದತ್ತಂದ್ರ, ಸತ್ಯದಿಂದ ದೂರ ಆಗ್ತದತ್ತಂದ್ರ ಅನೇಕ ರೀತಿಯ ಭಾವನೆಗಳು ಹುಟ್ಟುತ್ತದ, ದುರ್ಭಾವನೆಗಳು ಹುಟ್ಟುತ್ತದ, ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಏನೆಲ್ಲ ಒಳಗಡೆ ಬರ್ತಾ ಇದೆಯೋ ಇದಕ್ಕಂತಾರ ತುಫಾನ್, ಬಿರುಗಾಳಿ, ಸುಂಟರ ಗಾಳಿ ಅಂತ. ಇದಕ್ ಅಂಜಬೇಡ್ರಿ ಅಂತಾರ ಬಾಬಾ. ಎಷ್ಟೋ ಬಾರಿ ಹೀಗ ಅನಿಸ್ತದ, ಬಹಳ ಭಯಾನಕ ಕನಸುಗಳು ಬೀಳೋದು, ಮನಸ್ಸಿಗೆ ಕೆಟ್ಟ ಅನ್ಸೋದು, ತಾಪ ಅನ್ಸೋದು, ಅಪಮಾನ ಫೀಲ್ ಆಗೋದು, ದುಃಖ ಆಗೋದು, ಇದೆಲ್ಲದಕ್ಕೂ ಹೀಗ ಅನಿಸ್ತದಲ್ಲ, ಬಹುಶಃ ಸ್ವಲ್ಪ ದಿನ ಮನೆ ಚೇಂಜ್ ಮಾಡ್ಬೇಕು, ಸ್ವಲ್ಪ ದಿನ ಎಲ್ಲೋ ಒಂದ್ ಕಡೆಗೆ ಮನೆ ದೇವ್ರಿಗೆ ಹೋಗಿ ಬರ್ಬೇಕು, ಇಲ್ಲ ಮಧುಬನ್ಗೆ ಹೋಗಿ ಬರ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ ಹೀಗ ಅನಿಸ್ತದ. ಆದ್ರೆ ಬಾಬಾ ಅಂತಾರ, ಇದು ಏನ್ ಇದೇ ಒಳಗಡೆ ನೂಂದ್, ಮೈಂಡ್ ಒಳಗ ರೆಕಾರ್ಡಿಂಗ್, ಕಲ್ಪದ ನೂಂದ್, ಅದು ಆ ಸಮಯದಲ್ಲಿ ಹೊರಟು ಹೋಗ್ಲಿಕ್ಕೆ ಬರ್ತಾ ಇದೆ. ಅದು ಹೋಗ್ಲಿಕ್ಕೆ ಬರ್ತಾ ಇದೆ ಅಂತಂದ್ಮೇಲೆ ಬಾಬಾ ಹೇಳ್ತಾರೆ, ಹೆದರ್ಬೇಡ್ರಿ, ಅದು ಕೇವಲ ಜಸ್ಟ್ ಮನಸ್ಸಿನ ಸ್ಕ್ರೀನ್ ಮೇಲಿಂದ ಹಾಯ್ದು ಹೋಗ್ತಾ ಇದೆ. ಗುಪ್ತ ರೂಪದಲ್ಲಿ ರೆಕಾರ್ಡಿಂಗ್ ಅಲ್ಲಿ ಸುಷುಪ್ತ ರೀತಿಯಲ್ಲಿ ಇತ್ತು, ಅದು ಈ ಟೈಮ್ ಬಂದಿದೆ. ಯೋಗದ ಅಗ್ನಿಯ ಕಾರಣದಿಂದ, ಸತ್ಯ ಜ್ಞಾನದ ಬಲದ ಕಾರಣದಿಂದ ಅದು ಕೇವಲ ಹಾಯ್ದು ಹೋಗ್ತದೆ. ಅಂದ್ರೆ ಕೆಲವೊಮ್ಮೆ ಅನೇಕ ಇಚ್ಛೆಗಳು ಉತ್ಪನ್ನ ಆಗ್ತದೆ ಮನಸ್ಸಿನಲ್ಲಿ, ಇದಕ್ಕನೇ ತುಫಾನ್ ಅಂತ ಹೇಳ್ತಾರ. ವಿಕಾರದ ಇಚ್ಛೆ, ಕಾಮ ವಿಕಾರದ ಇಚ್ಛೆಗಳು, ಕ್ರೋಧದ ಒಂದು ಆವೇಶದ ವಿಷಯಗಳು, ಅನೇಕ ರೀತಿಯ ದುರ್ಭಾವನೆಗಳು ಹುಟ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ
ಏನೆಲ್ಲ ಬಿರುಗಾಳಿಗಳು ಬರ್ತಾ ಇದ್ದಾವೆ ಅವು ಹೇಳ್ತವ ಹೊರಟು ಹೋಗ್ತವ, ಹೇಳ್ತವ ಹೊರಟು ಹೋಗ್ತವ. ಕೇವಲ ಸಾಕ್ಷಿಯಾಗಿ ಆ ದೃಶ್ಯವನ್ನ ನೋಡುವಂತಾರ ಬಾಬಾ. ಭಯಭೀತ ಆಗ್ಬೇಡ, ನನ್ನೊಳಗೆ ಎಂತ ಇಚ್ಛೆ ಅಥವಾ ಎಂತ ವಿಚಾರ ನನಗೆ ಯಾಕೆ ಇಷ್ಟು ಕೆಟ್ಟ ಅನಿಸ್ತಾ ಇದೆ, ದುಃಖ ಅನಿಸ್ತಾ ಇದೆ, ತಾಪ ಆಗ್ತಾ ಇದೆ ಅಂತ ಅನಿಸ್ಕೊಳ್ಳದೆ ಭಯಭೀತ ಆಗೋದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ತುಫಾನ್ ಕೆಲವೊಮ್ಮೆ ಅದು ರಿಯಲ್ ಅನ್ಸ್ಬಿಟ್ರೆ, ಇದ್ ನನ್ ಮನಸ್ಸನ್ನೇ ನಂದು ಅನ್ಕೊಂಡ್ಮೇಲೆ ಮನಸ್ಸಿನಲ್ಲಿ ಹುಟ್ಟುವ ಎಲ್ಲಾ ಈ ದುರ್ಭಾವ ಕೆಟ್ಟ ವಿಚಾರ ನಂದಂತ ಅನಿಸ್ಬಿಡ್ತದ. ಮತ್ ನಂದು ಇಂತ ಕೆಟ್ಟದಿದೆ ಅಂತಂದ್ಮೇಲೆ ಮನಸ್ಸಿಗೆ ಇನ್ನೂ ದುಃಖ ಆಗ್ತದ. ಅದಕ್ಕೆ ಬಾಬಾ ಹೇಳ್ತಾರ, ಇವು ಬಾಳ್ ಹೈರಾಣ್ ಮಾಡ್ತಾವ, ಅನಿಸ್ಬಿಡ್ತದ, ಇದನ್ನ ತಡಿಬೇಕು ಅಂತ. ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ಬಾಕ್ಸಿಂಗ್ ಅದ. ಈ ಕಲಿಯುಗದಲ್ಲಿ ಏನ್ ಪಾಠ ಉಳ್ಕೊಂಡಿದೆ, ಕಲಿಯುಗದ ಏನೆಲ್ಲ ತಮೋ ಪ್ರಧಾನ ವಿಚಾರಗಳು ಒಳಗಡೆ ಕುತ್ಕೊಂಡಿದೆ, ಅದೆಲ್ಲ ಹೊರಟು ಹೋಗ್ಲಿಕ್ಕಿದೆ. ಈಗ ಆ ಹೊರಟು ಹೋಗುವಂಥದ್ರ ಜೊತೆಗೆ ಏನು ನಾನು ಕಳಿಸ್ಕೊಡ್ತಾ ಇದ್ದೀನಿ ಅದನ್ನ ಸಾಕ್ಷಿಯಾಗಿ ನೋಡ್ತೀನಿ, ಅದ್ರ ಜೊತೆಗೆ ಫೈಟ್ ಮಾಡ್ಬೇಡ್ರಿ. ಹೇಗೆ ಬಾಕ್ಸಿಂಗ್ ಒಳಗ ಒಬ್ರು ಒಂದ್ ಕಡೆಯಿಂದ ಹೊಡೆದ್ರು ಅಂತಂದ್ರೆ 10 ಪೆಟ್ ಕೊಟ್ರು ಅಂತಂದ್ರ ಎದುರುಗಡೆ ಇರೋರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಬಾಕ್ಸಿಂಗ್ ಒಬ್ರ ಜೊತೆಗೆ ಇರೋದಿಲ್ಲ, ಇಬ್ಬರ ಜೊತೆಲಿ ಇರ್ತದ, ಎದುರಾಳಿ ಇರ್ತ. ಅವ್ರನ್ನೇನು 2 ಏಟು ಹೊಡೆದ್ರೆ ಒಂದಾದ್ರೂ ಹೊಡಿಲೇಬೇಕಲ್ಲ. ಅಂದ್ರೆ ಅರ್ಥ ಮಾಯಾ ಬಿರುಗಾಳಿ ನನ್ನಲ್ಲಿ ಎದ್ದು ಹೊರಟು ಹೋಗ್ತಾ ಇದೆ ಅಂತಂದ್ರೆ ನಾನು ಅದೇ ರೀತಿ ಫೈಟ್ ಮಾಡ್ಬೇಕು ಅಂತಲ್ಲ. ಅರ್ಥಾತ್ ಅದು ಹೋಗ್ತಾ ಇದೆ, ಹೋಗ್ಲಿಕ್ಕೆ ಬಿಡೋದು, ಸಾಕ್ಷಿಯಾಗಿ ನೋಡೋದು, ಇದು ನಂದಲ್ಲ, ಕೇವಲ ಬಿರುಗಾಳಿ ಹೋಗ್ತಾ ಇದೆ ಬಸ್. ಅಂದ್ರೆ ತಿಳ್ಕೊಡ್ರಿ, ಯಾರೋ ನನ್ನ ರೋಲನ್ನ ಕಂಡು ಇಷ್ಟಪಡೋದಿಲ್ಲ. ಅವ್ರು ಏನೇನೋ ಅಂತಾರೆ, ಏನೋ ಮಾತಾಡ್ತಾರೆ. ಆಗ ನಮಗನಿಸ್ತದ ಇವರು ನನ್ ಕಂಡ್ರೆ ಹೀಗೆ ಯಾಕೆ ಮಾಡ್ತಾರೆ ಅಂತ. ಇದು ವಿಘ್ನ ಅಲ್ಲ. ಅವರು ನನ್ನ ಪ್ರತಿಯಾಗಿ, ನನ್ನ ರೋಲ್ನ ಪ್ರತಿಯಾಗಿ ಇಷ್ಟಪಡದೇ ಇರುವುದು ವಿಘ್ನ ಅಲ್ಲ, ತುಫಾನ್ ಅಲ್ಲ, ಬಿರುಗಾಳಿ ಅಲ್ಲ. ಇವ್ರು ಹೀಗೆ ಯಾಕೆ ಮಾಡ್ತಾರೆ ಅಂತ ನನ್ನ ಮನಸ್ಸಿನಲ್ಲಿ ವಿಚಾರಗಳು ನಡೀತದ. ಆ ವಿಚಾರಗಳ ಕಡೆಗೆ ನನ್ನ ಇಂಟ್ರೆಸ್ಟ್ ಅದ, ಗಮನದ ತಂದ್ರೆ ಇದಕ್ಕಂತಾರ ಬಿರುಗಾಳಿ. ಅದಕ್ಕೆ ಬಾಬಾ ಹೇಳ್ತಾರ, ಈ ಬಿರುಗಾಳಿ ಬಹಳ ನುಕ್ಸಾನ್ ಮಾಡ್ತದ. ಅದಕ್ಕಾಗಿ ಅಂಜಬೇಡ್ರಿ, ಇರ್ಲಿ ಬರ್ಲಿ, ಅಂಜಬೇಡ್ರಿ, ಮಹಾವೀರಾಗಿ ವಿಜಯಿ ಆಗ್ರಿ. ಆಗ ನೀವು ಶ್ರೇಷ್ಠ ಗುರಿಯನ್ನ ತಲುಪೋದಕ್ಕೆ ಸಾಧ್ಯವಿದೆ. धारणेಗಾಗಿ मुख्य सार, अब ज्ञानी तो आत्मा बनना है, सिर्फ ज्ञान सुनने सुनाने वाले नहीं. ಈಗ ಕೇವಲ ಜ್ಞಾನಿ ಆತ್ಮ ಆಗ್ರಿ, ಜ್ಞಾನ ಕೇಳೋರ್ ಹೇಳೋರ್ ಆಗ್ಬೇಡ್ರಿ. ಯಾಕಂದ್ರೆ ಸಂಗಮ ಯುಗದಲ್ಲಿ ಇದು ಸಮಯ ಈ ರೀತಿ ನಡೀತಾ ಇದೆ. ಜ್ಞಾನ ಹೇಳುವವರ ಸಂಖ್ಯಾ, ಕೇಳುವವರ ಸಂಖ್ಯಾ ಬಹಳಷ್ಟಿದೆ. ಜ್ಞಾನ ಸ್ವರೂಪಾರ್ಥಾರ್ಥ ಯಾವುದು ನಾನು ಆತ್ಮದ ಬಗ್ಗೆ ತಿಳ್ಕೊಂಡಿದ್ದೀನಿ, ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗುವ ಪುರುಷಾರ್ಥ ಮಾಡ್ರಿ. ಇದಕ್ಕೆ ಧಾರಣ ಅಂತಾರ ಬಾಬಾ. ಯಾದ್ ಕಿ ಬಿ ಮೆಹನತ್ ಕರ್ನಿ ಹೇನಾ, ಪದೇ ಪದೇ ಈ ಮನಸ್ಸು ಪುನಃ ಪುನಃ ಭೂತಕಾಲದ ಘಟನೆಗಳನ್ನ ನೆನಪು ಮಾಡ್ಕೊಳ್ತದ, ಇಲ್ಲ ಭವಿಷ್ಯತ್ತಿಗೆ ಹೋಗ್ತದ. ಇದಕ್ಕೆ ವರ್ತಮಾನದಲ್ಲಿರುವ ಇಷ್ಟ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಪದೇ ಪದೇ ನೆನಪು ಮಾಡ್ಕೊಡ್ರಿ, ನಾನು ಭೂತದ ಇತಿಹಾಸನೂ ಅಲ್ಲ, ಭವಿಷ್ಯದ ಕಥೆನೂ ನಾನಲ್ಲ, ನಾನು ಆತ್ಮ ಇದೀನಿ ಅನ್ನುವಂಥ ನೆನಪು ಪುನಃ ಪುನಃ ಮಾಡ್ರಿ. ತಂದೆ ಶಿವತಂದೆಯನ್ನ ಕ್ಷಣ ಕ್ಷಣವೂ ನೆನಪು ಮಾಡ್ರಿ. ಅಶರೀರಿಯಾಗಿ ಅಶರೀರಿ ತಂದೆಯನ್ನ ನೆನಪು ಮಾಡಬೇಕಾಗಿದೆ. सेकंड पॉइंट, बाबा का बनकर दूसरी सब बातों से ममत्व मिठा देना है. ಬಾಬನ್ ಮಗುವಾಗಿ ಉಳಿದ ಎಲ್ಲ ಮಾತುಗಳ ಮೇಲೆ ಏನು ಮಮತ್ವ ಇದೆ, ನನ್ನ ಹೆಸರು, ನನ್ನ ಕೆಲಸ, ನನ್ನ ಜೀವನ, ನನ್ನ ಉದ್ಯೋಗ, ನನ್ನ ಮಕ್ಕಳು, ನನ್ನ ಪ್ರೆಸ್ಟೀಜ್, ನನ್ನ ಸೇವಾ, ನಾನು ಮಾಡಿದ ಈ ಮಹಾನ್ ಕಾರ್ಯ, ಈ ನಂದು ಅನ್ನುವಂಥ ವಿಷಯದ ಮೇಲೆ ಮಮತ್ವ ಇದೆ. ಯಾಕೆಂದ್ರೆ ನಾನು ಶರೀರ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ಅರ್ಥಾತ್ ನಾನೊಬ್ಬ ಪುರುಷ ಅಂತ ತಿಳ್ಕೊಂಡೀನಿ, ನಾನೊಬ್ಬ ಸ್ತ್ರೀ ಅಂತನೋ, ಅಕ್ಕೋರ್ ಅಂತನೋ, ಒಬ್ಬ ಯಜಮಾನ್ ಅಂತನೋ, ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತನೋ ತಿಳ್ಕೊಂಡಿರೋದ್ರಿಂದ ಈ ರೋಲ್ ನ ಮೂಲಕ ಆದಂತಹ ಎಲ್ಲಾ ಕರ್ಮಗಳಿಗೆ ಏನಂತೀನಿ, ಇದ್ ನನ್ ಕೆಲ್ಸ, ಇದು ನಾನೇ ಮಾಡಿದ್ದು ಅಂತ. ಅವಾಗ ಅದ್ರ ಮೇಲೆ ಮಮತೆ ಹುಟ್ಟುತ್ತದ. ಮಮತಾ ಅಂದ್ರೆ ಮಮ್ ಅಂದ್ರೆ ನಂದು, ಇದು ನಂದು ಅಂತ ಅನುಭಾವನೆ ಬರ್ತದ. ಅದಕ್ಕೆ ಈ ಮಮತ್ವ ಇದೆಯಲ್ಲ ಎಲ್ಲಾ ಮಾತಿನಲ್ಲಿ, ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇದು ನಂದು ಅಂತ
ಇದೆಲ್ಲವನ್ನ ತೆಗೆದುಹಾಕ್ರಿ. ಯಹ ದೇಹ ಬಿ ಮೇರಿ ನಹಿ ಹೇ, ಈ ದೇಹವೂ ಕೂಡ ನಂದಲ್ಲ. ಪೂರಾ ದೇಹಿ ಅಭಿಮಾನಿ ಬನ್ ಕಂಪ್ಲೀಟ್ ಸರೆಂಡರ್ ಹೋನಾ ಹೈ. ಪೂರ್ಣ ದೇಹ ಅಭಿಮಾನಿಯಾಗಿ, ದೇಹಿ ಅಭಿಮಾನಿಯಾಗಿ ಪೂರ್ಣ ಸಮರ್ಪಿತ ಆಗ್ಬಿಡ್ರಿ. ಸಮರ್ಪಿತ ಆಗೋದು ಅಂತಂದ್ರ ಬಂದ್ ಸೆಂಟರ್ ನಲ್ಲಿ ಇರುವುದು ಅಂತ ಅಲ್ಲ. ಸೆಂಟರ್ ನಲ್ಲಿ ಇರೋದೊಂದು ಬಾಬಾ ಸಂಗಮ ಯುಗದಲ್ಲಿ ಕೊಟ್ಟಿರುವಂತಹ ಚಾನ್ಸ್ಗಳಲ್ಲಿ, ರೋಲ್ ನಲ್ಲಿ, ಉತ್ತಮ ಆಕ್ಟಿಂಗ್ ನಲ್ಲಿ ಒಂದು. ಆದ್ರೆ ಸರೆಂಡರ್ನ ಅರ್ಥ ಆಗಿದೆ, ಇಲ್ಲಿ ಸಿಕ್ಕಿರುವಂಥದ್ದು ಯಾವುದೂ ನನ್ನದಲ್ಲ ಅಂತ. ಮನಸ್ಸು ಸಹಿತ, ಭಾವನೆ ಸಹಿತ, ಸಂಕಲ್ಪ ಸಹಿತ ಯಾವುದೂ ನನ್ನದಲ್ಲ. ಇದು ಸಂಪೂರ್ಣ ಸರೆಂಡರ್ ಆಗೋದು. वरदान, मास्टर ऑलमाइटी अथॉरिटी की सीट पर सेट रहने वाले सहज और सदा के कर्मयोगी भव. ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯ ಸೀಟ್ ಮೇಲೆ ಸೆಟ್ ಆಗಿರುವಂತಹ ಸಹಜ ಹಾಗೂ ಸದಾ ಕರ್ಮಯೋಗಿಗಳು ಆಗ್ರಿ. जैसे किसी मशीनरी को सेट किया जाता तो एक बार सेट करने से फिर ऑटोमेटिकली चलती रहती है. ಹೇಗೆ ಯಾವುದೇ ಒಂದು ಮಷೀನರಿಯನ್ನ ಸೆಟ್ ಮಾಡ್ಲಾಗ್ತದಲ್ಲ, ಒಂದ್ಸರಿ ಸೆಟ್ ಮಾಡ್ತು ಅಂತಂದ್ರೆ ಅದು ಆಟೋಮೆಟಿಕ್ ನಡೀತದ. ಈಗ ಯಾವುದೇ ಒಂದು ಹಿಟ್ಟು ಬೀಸುವಂತಹ, ಕಾಳುಗಳನ್ನ ಬೀಸುವಂತಹ ಹಿಟ್ಟಿನ ಗಿರಣಿ ಇರ್ಬೋದು, ಯಾವುದೇ ಮೊದಲು ತಂದಾಗ ಬಿಡಿ ಬಿಡಿ ಭಾಗಗಳನ್ನ ಅದನ್ನ ಜೋಡಿಸ್ಲಾಗ್ತದ, ಸೆಟ್ ಮಾಡ್ಲಾಗ್ತದ. ಈ ಕೇವಲ ಒಂದು ಬಟನ್ ಹಾಕಿದ್ರೆ ಸಾಕು, ಅದು ಆಟೋಮೆಟಿಕ್ ಚಲೋ ಆಗ್ತದ. ಅದೇ ರೀತಿಯಾಗಿ ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯ ಸೀಟ್ ಮೇಲೆ ಸ್ವಯಂ ಅನ್ನ ಒಂದು ಬಾರಿ ಸೆಟ್ ಮಾಡ್ಕೊಂಡ್ಬಿಡ್ರಿ. ಅಂದ್ರೆ ಅರ್ಥ, ನಾನು ಏನಲ್ಲ, ನಾನು ಏನಿದ್ದೀನಿ. ಇದನ್ನ ಸೆಟ್ ಮಾಡ್ಲಿಕ್ಕೆ ಬಹಳ ಟೈಮ್ ಬೇಕು. ಸೆಟ್ ಆದ್ಮೇಲೆ ಮುಗೀತು, ಪರಿಶ್ರಮ ಇಲ್ಲ. ನಿರಂತರ ಯೋಗಿ, ಸಹಜ ಯೋಗಿ. ಎಷ್ಟು ಸುಂದರ ಮಾತಿದು, ಎಷ್ಟು ಸುಂದರ ಉದಾಹರಣೆ ಬಾಬಾ ಕೊಡ್ತಿದ್ದಾರೆ. ನಾವು ಪದೇ ಪದೇ ಮಷೀನ್ ತರುವುದಿಲ್ಲ, ಪದೇ ಪದೇ ದಿನಾಲು ಜೋಡಿಸುವುದಿಲ್ಲ. ಒಂದೇ ಒಂದ್ಸರಿ ಆ ಮಷೀನ್ ಅನ್ನ ಚೆನ್ನಾಗಿ ಜೋಡಿಸಿ ಫಿಟ್ ಮಾಡ್ಲಾಗ್ತದ. ನಂತರ ಬಟನ್ ಹಾಕಿದ್ರೆ ಅದು ಮಷೀನ್ ಆಟೋಮೆಟಿಕ್ ಚಲೋ ಆಗ್ತದ. ಎಷ್ಟು ಸುಂದರ ಮಾತು. ನಾನು ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಇದೀನಲ್ಲ, ಆ ಸೀಟ್ ಮೇಲೆ ಸೆಟ್ ಆಗ್ಲಿಕ್ಕೆ ಟೈಮ್ ಹಿಡಿತದ. ಯಾಕಂದ್ರೆ ಇಲ್ಲಿವರೆಗೂ ನಾವೊಬ್ಬ ಸ್ತ್ರೀ ಇದ್ದೀನಿ. ಸ್ತ್ರೀ ಇರುವ ಕಾರಣದಿಂದ ಮತ್ತೇನು, ನನ್ನ ರೋಲ್ ಏನಿದೆ, ನಾವೊಬ್ಬ ಮದರ್ ಇದ್ದೀನಿ, ಮಕ್ಕಳ ಚಿಂತೆ ಮಾಡ್ಬೇಕು. ನಾವೊಬ್ಬ ಡಾಕ್ಟರ್ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ವಯಸ್ಸಾಗಿದೆ, ಅವ್ರ ಚಿಂತೆ ಮಾಡ್ಬೇಕು. ಮತ್ತೆ ಮನೆದು, ಹೊಲದ್ದು. ಅಥವಾ ನಾವು ಫಾದರ್ ಇದ್ದೀನಿ, ಒಬ್ಬ ಮಕ್ಕಳನ್ನ ನೋಡ್ಬೇಕಲ್ಲ. ಹೀಗೆ ಈ ಮನಸ್ಸು ಮತ್ತೆ ಮತ್ತೆ ಎಲ್ಲಿ ಹೋಗ್ತದಂದ್ರ ದೇಹ ಭಾನದಲ್ಲಿನೇ ಹೋಗ್ತದ. ಈ ನಾಟಕದಲ್ಲಿ ನಡೆಯುವ ಘಟನೆಗಳನ್ನ ರಿಯಲ್ ಅಂತ ಫೀಲ್ ಮಾಡ್ತದ. ಆದ್ರೆ ಸೆಟ್ ಏನ್ ಮಾಡ್ಬೇಕಾಗಿದೆ, ಇಲ್ಲಿ ನಡೆಯುವುದು ಕೇವಲ ಡ್ರಾಮಾ, ಆಟೋಮೆಟಿಕ್ ಸೆಟ್ಟಿಂಗ್ ಇದೆ. ಈಗ ಸೆಟ್ ಏನ್ ಮಾಡ್ಬೇಕು ಅಂದ್ರೆ, ಈ ಮನಸ್ಸು ಪದೇ ಪದೇ ನಾನು ಅಂದ್ರೆ ದೇಹ, ನಾನು ಅಂದ್ರೆ ಮನುಷ್ಯ, ನಾನು ಅಂತಂದ್ರೆ ಮದರ್, ಫಾದರ್, ನಾನು ಅಂತಂದ್ರೆ ಅಕ್ಕೋರು, ಅಣ್ಣೋರು, ಕುಮಾರ್, ಕುಮಾರಿ ಎನ್ನುವಂತ ಭಾನದಲ್ಲಿ ಏನ್ ಸೆಟ್ ಆಗಿದೆ, ಅದರಿಂದ ತೆಗೆದು ನಾ ಆತ್ಮ ಅನ್ನುವಂಥದ್ದು, ಬಾಕಿ ಇದೆಲ್ಲವೂ ನಾಟಕ ಅನ್ನುವಂತಹ ಸೀಟ್ ಮೇಲೆ ಸೆಟ್ ಮಾಡ್ಬೇಕಾಗಿದೆ. ಸೆಟ್ ಆಯ್ತು ಅಂತಂದ್ರೆ, ಬಾಬಾ ಹತ್ರ ಒಂದ್ಸರಿ ಸೆಟ್ ಆಗ್ಬಿಡ್ತು ಅಂದ್ರೆ ಕಮ್ಜೋರಿಯ ಮಾತೇ ಇಲ್ಲ. ಅಂಡರ್ಲೈನ್, ಎಷ್ಟು ಸುಂದರ ಮಾತು ಅಂತ. ಕಮ್ಜೋರಿಯ ಮಾತೇ ಇಲ್ಲ. ಮತ್ತೆ ಮತ್ತೆ ಈ ದೇಹದ ಪ್ರಪಂಚದೊಳಗ ನಾನು ನಂದು ಅನ್ನುವಂತ ಮಾತು ಬರೋದೇ ಇಲ್ಲ. हर संकल्प शब्द कर्म ऐसी सेटिंग प्रमाण ऑटोमेटिक चलते रहेंगे. ಯಾವಾಗ ಸ್ವಯಂನ ಆತ್ಮ, ಬಾಕಿ ಉಳಿದಿರುವುದೆಲ್ಲ ನಾಟಕದಲ್ಲಿ ನೂಂದ್ ಏನು ಪ್ರೀ ಸ್ಕ್ರಿಪ್ಟೆಡ್ ಡ್ರಾಮಾ ಪ್ಲೇ ಆಗ್ತಾ ಇದೆ ಅನ್ನುವಂಥದ್ದು ಒಂದ್ಸರಿ ಸೆಟ್ ಆಯ್ತು ಅಂತಂದ್ರೆ ನಿಮ್ ಸಂಕಲ್ಪ, ಮಾತು, ಕರ್ಮ ಆಟೋಮೆಟಿಕ್ ಆ ಸೆಟ್ಟಿಂಗ್ ಪ್ರಮಾಣನೇ ನಡೀತದ. ಅಂದ್ರೆ ನಾನ್ ಹೀಗ್ಯಾಕ್ ಅಂದೆ, ಹೀಗ್ಯಾಕ್ ಮಾಡಿದೆ ಅನ್ನೋ ಮಾತನೇ ಇಲ್ಲ. ಯಹಿ ಸೆಟ್ಟಿಂಗ್ ಸಹಜ ಹಾಗೂ ಸದಾ ಕೆಲಿಯೇ ಕರ್ಮಯೋಗಿ. ಈ ತರ ಸೆಟ್ಟಿಂಗ್ ಮಾಡೋದ್ರಿಂದ ನೀವು ಸದಾ ಹಾಗೂ ನಿರಂತರ ಕರ್ಮಯೋಗಿ, ನಿರಂತರ ನಿರ್ವಿಕಲ್ಪ ಸಮಾಧಿಯೊಳಗ ಸಹಜ ಯೋಗಿ ಆಗೋದಕ್ಕ ಸಾಧ್ಯವಿದೆ. ಸ್ಲೋಗನ್, ಮೇ ಕೆ ಬಜಾಯ್ ಬಾಬಾ ಬಾಬಾ ಕೆಹನಾ ಯಹಿ ಯಾದ್ ಕಾ ಪ್ರೂಫ್ ಹೈ. ನಾನನ್ನುವುದರ ಬದಲಾಗಿ ಪದೇ ಪದೇ ಬಾಬಾ ಬಾಬಾ ಅಂತ ಹೇಳೋದೇ ನೆನಪಿನ ಪ್ರೂಫ್. ಅಂಡರ್ಲೈನ್. ಎಷ್ಟು ಚಿಕ್ಕ ಸ್ಲೋಗನ್, ಅಷ್ಟೇ ದೊಡ್ಡ ರಹಸ್ಯ ಇದೆ. ನಾ ಅನ್ನೋದು ಎಲ್ಲೆಲ್ಲಿದೆ ಅಂದ್ರೆ, ನಾ ಅನ್ನೋದ್ರಲ್ಲಿ ನಂದು ಅನ್ನೋದು ಬರ್ತದೆ. ಈಗಂತೀವಿ ಇದು ನಮ್ ಸೆಂಟರ್. ಬೇಹದ್ದಿನಲ್ಲಿ ಹೋಗೋಣ, ನಮ್ ಸೆಂಟರ್ ಅಂತ ಬಂತು ಅಂತಂದ್ರೆ
ಅದರಲ್ಲಿ ನಾನು ಈ ರೀತಿ ಜಾಗ ಕೊಟ್ಟೆ, ಇದರಲ್ಲಿ ನಾನು ಇಷ್ಟು ದುಡ್ಡು ಹಾಕಿದೆ ಅಥವಾ ಇಷ್ಟು ನಿಂತು ನಾನು ಕೆಲಸ ಮಾಡಿದೆ ಅನ್ನೋದು ಬರ್ತದೆ. ಬಾಬನ್ ಸೆಂಟರ್, ಬಾಬನ್ ಸೆಂಟರ್, ಬಾಬನ್ ಮಕ್ಕಳು, ಬಾಬನ್ ಈ ಒಂದು ಸೇವಾ ಅನ್ನೋದು ಬತ್ತು ಅಂತಂದ್ರ ನಮ್ ಸೆಂಟರ್ ಸೇವಾ ಇದು ಹದ್ದಿನ ಭಾವ, ಬಾಬನ್ ಸೇವಾ ಇದು ಬೇಹದ್ದಿನ ಭಾವ. ಅದಕ್ಕೆ ನಾನು ಅನ್ನೋದ್ರ ಬದಲಾಗಿ ಎಲ್ಲೆಲ್ಲಿ ಬಾಬಾ ಬಾಬಾ ಅಂತ ಉಪಯೋಗ ಮಾಡ್ತೀರಿ, ಇದೇ ಹೇಳ್ತದ ನೀವು ನೆನಪು ಎಷ್ಟೊಂದು ಮಾಡ್ತೀರಿ ಅಂತ. ನಾನು ಬಹಳ ಬಾಬಾ ನೆನಪಿನಲ್ಲಿ ಇದ್ದೀನಿ ಅಂದಕ್ಕೆ ಏನ್ ಪ್ರೂಫ್ ಹೆಂಗ ಗೊತ್ತಾಗ್ಬೇಕು ನಾ ಬಾಬಾ ನೆನಪಿನಲ್ಲಿ ಇದ್ದೀನಿ? ಅಲ್ಲಿ ನಾನು ಶಬ್ದ ಕಮ್ಮಿ ಬಳಕೆ ಆಗ್ತದ. ನಾನು ಶಬ್ದ ಬಳಕೆ ಆಗ್ತದ ಅಂದ್ರೆ ನಾ ಕೇವಲ ಆಕ್ಟಿಂಗ್ ಮಾಡಕ್ ಕುತ್ಕೊಂಡೇನಿ. ಯೋಗಿಯಾಗಿ ಕೂಡ್ತೀನಿ ಖರೆ, ಆದ್ರದು ನಿಜವಾದ ಯೋಗ ಅಲ್ಲ, ಅದು ಕೇವಲ ಸಂಗಮ ಯುಗದಲ್ಲಿ ಒಂದು ನನಗೆ ಸಿಕ್ಕಿರುವ ಅಭಿನಯ ಆಗ್ಬಿಡ್ತದಷ್ಟೇ. ಸತ್ಯವಾಗಿಯೂ ನಾನು ಬಾಬಾ ನೆನಪು ಮಾಡಿದ್ದೇ ಆದ್ರ ನನ್ನ ಬಾಯಿಯಿಂದ ಪದೇ ಪದೇ ಅಲ್ಲಿ ನಾನು ಅನ್ನುವಂತ ಶಬ್ದ ಬರೋದಿಲ್ಲ, ಬದಲಾಗಿ ಬಾಬಾ ಅಂತ ಬರ್ತದೆ. ಅವ್ಯಕ್ತಿಶಾರೇ ಸದಾ ಹರ್ಷಿತರಾಗಿರೋದಕ್ಕಾಗಿ ತಮ್ಮ ನೇಚರ್ ಅನ್ನ ಸರಳ ಮಾಡ್ಕೊಡ್ರಿ, ಸಹನಶೀಲ್ ಮಾಡ್ಕೊಡ್ರಿ. ಯಾರು ಸಹನಶೀಲ್ ಅದಾರ ಅವರೇ ಡ್ರಾಮಾದ ಪಟ್ಟಿಯ ಮೇಲೆ ನಡೀತಾರೆ, ಡ್ರಾಮಾದ ಡಾಲನ್ನ ಹಿಡ್ಕೋತಾರೆ, ಸದಾ ಹರ್ಷಿತಿರ್ತಾರೆ. ಸಹನಶೀಲತೆ ಇಲ್ಲ ಅಂದ್ರೆ ಡ್ರಾಮಾದ ಪಟ್ಟಿಯನ್ನ ಅವ್ರು ಹಿಡ್ಕೊಂಡಿಲ್ಲ ಅಂದ್ರೆ ಡ್ರಾಮಾ ಅನುಸಾರ ಅವ್ರ ಬುದ್ಧಿಯಲ್ಲಿ ಇದು ಡ್ರಾಮಾದ ಅನುಸಾರವೇ ನಡೀತಾ ಇದೆ ಅನ್ನೋದಿಲ್ಲ. ಯಾಕೆ ಯಾಕೆ ಹಿಂಗಾಗ್ಬಾರ್ದಾಗಿತ್ತು, ಇದು ಹಿಂಗ ಆಗ್ಬೇಕಾಗಿತ್ತಲ್ಲ ಅಂತಂದ್ರ ಅವ್ರು ಹರ್ಷಿತಿರಕ್ ಸಾಧ್ಯ ಇಲ್ಲ. ಯಾರು ಹರ್ಷಿತಿರ್ತಾರಂದ್ರ ಇದು ನಿಯತಿಯ ನಿಯಮ, ಇದು ನಿಯತಿಯಲ್ಲಿ ಇತ್ತು, ಇದು ಹೀಗೆ ಆಗ್ಬೇಕಾಗಿತ್ತು, ಇದು ವಿಧಿನೇ ಹೀಗಿತ್ತು ಅದಕ್ಕ ನಡೆದಿದೆ ಅಂತ ಯಾರು ಇದನ್ನ ಯೂಸ್ ಮಾಡ್ತಾರೋ ಅವರಿಗೆ ಕಠಿಣನು ಮಾತನೇ ಇಲ್ಲ, ಅವ್ರು ಸದಾ ಹರ್ಷಿತಿರ್ತಾರ. ಇಸ್ ಸಮಯ ಜೋ ಭಿ ಕರ್ಮ ಕರ್ತೆ ಹೋ ಉಸ್ಮೇ ಕರನ್ ಕರಾವನ್ ಹಾರ್ ಕಿ ಸ್ಮೃತಿ ಸದಾ ರಹೆ. ಈ ಸಮಯದಲ್ಲಿ ನೀವೇನ್ ಕರ್ಮ ಮಾಡ್ತೀರಿ, ಕರನ್ ಕರಾವನ್ ಹಾರ್ನ ಸ್ಮೃತಿ ಸದಾ ಇರ್ಲಿ. ಕರಾನೆ ವಾಲಾ ಬಾಬಾ ಹೇ, ಕರ್ನೆ ವಾಲಾ ನಿಮಿತ್ ಹೇನಾ. ಮಾಡ್ಸೋರ್ ಬಾಬಾ ಅದಾರ, ಮಾಡೋರ್ ನಿಮಿತ್ ಇದೀರಷ್ಟೇ. ಅಂಡರ್ಲೈನ್, ಎಲ್ಲಾ ಮಾಡಿಸೋರ್ ಬಾಬಾ ಅದಾರ, ನೀವು ಕೇವಲ ಇನ್ಸ್ಟ್ರೂಮೆಂಟ್ ನಿಮಿತ್ತಿದೆ. ಇನ್ಸ್ಟ್ರೂಮೆಂಟ್ ನ ಮೂಲಕ, ಈ ದೇಹದ ಮೂಲಕ ಏನಾಗ್ಬೇಕು ಅದು ಕೂಡ ಮೊದಲೇ ನಿಂತಿದೆ ಅಂದ್ಮೇಲೆ ಕೇವಲ ಇಷ್ಟು ಸ್ಮೃತಿ ಇರ್ಲಿ, ಇಟ್ಕೊಂಡ್ ಕರ್ಮ ಮಾಡ್ರಿ, ಅವಾಗ ಅನುಭವ ಆಗ್ತದ ಈ ಸಾಕ್ಷಿ ಹೋ ಜೈಸೆ ಪಾರ್ಟ್ ಬಜಾ ರಹೆ ಹೇ, ಸಾಕ್ಷಿಯಾಗಿ ಪಾರ್ಟ್ ಮಾಡ್ತಾ ಇದ್ದೀವಿ ಅಂತ. ಮುರಳಿ ಮಹಾವಾಕ್ಯಗಳು, ಬಾಬರ ಜೊತೆಗೆ ಹಾರ್ಬೇಕು ಅಂತಂದ್ರೆ ಸಂಪೂರ್ಣ ಪವಿತ್ರರಾಗ್ರಿ, ಸಂಪೂರ್ಣ ಸಮರ್ಪಿತರಾಗ್ಬಿಡ್ರಿ. ದೇಹನೂ ನನ್ನದಲ್ಲ, ಇಷ್ಟು ಅಶರೀರಿಗಳು ಆಗ್ಬಿಡಿ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ದೀರ್ಘ ಉಸಿರಾಟದ ಜೊತೆಗೆ ತಮ್ಮನ್ನ ಆರಾಮದಾಯಕ ಸ್ಥಿತಿಯಲ್ಲಿ ಕುತ್ಕೊಳ್ರಿ. ದೇಹದ ಪ್ರಪಂಚವನ್ನ ನೋಡ್ತಾ ಅನುಭವ ಮಾಡ್ರಿ. ಇದು ಕೇವಲ ನಾಟಕ ಮಾತ್ರ. ಇಲ್ಲಿ ಕಾಣುತ್ತಿರುವುದು, ಕೇಳಿಸುತ್ತಿರುವುದು ನಾಟಕದೊಳಗಿನ ದೃಶ್ಯಗಳು ಮಾತ್ರ. ನಾನು ಧರಿಸಿರುವ ಈ ಶರೀರವೂ ಕೂಡ ನಾಟಕದ ಸಾಮಗ್ರಿಯಾಗಿದೆ. ಈ ನಾಟಕವನ್ನ ನೋಡುವುದಕ್ಕಾಗಿ, ಇಲ್ಲಿಯ ಪ್ರತಿಯೊಂದು ಮಾತನ್ನ ಅನುಭವ ಮಾಡುವುದಕ್ಕಾಗಿ ನಾನು ಆತ್ಮ ಈ ದೇಹವನ್ನ ಪಡೆದಿರುವೆ. ಈ ಮನಸ್ಸನ್ನ ಉಪಯೋಗ ಮಾಡುತ್ತಿರುವೆ. ಬಾಕಿ ನನಗೆ ಮನಸ್ಸಿನ ಅವಶ್ಯಕತೆಯೂ ಇಲ್ಲ. ಈ ವಿಶ್ವ ನಾಟಕದಲ್ಲಿ ಈಗ ಸತ್ಯ ಜ್ಞಾನ ಅರ್ಥವಾಗಿದೆ. ನಾನು ದೇಹವಲ್ಲ, ಚೇತನ, ಕಾನ್ಶಿಯಸ್, ಅರಿವು. ಅಂದ ಮೇಲೆ ನಾನು ಸ್ವಯಂ ಸಂಪೂರ್ಣನಾಗಿದ್ದೇನೆ, ಅವಿನಾಶಿಯಾಗಿದ್ದೇನೆ, ಪರಮಾತ್ಮ ಸಮಾನ್, ಪೂರ್ಣ. ಹೀಗಾಗಿ ಈ ನಾಟಕದಲ್ಲಿ ನನಗೆ ಸಿಕ್ಕಿರುವಂತಹ ಯಾವುದೇ ವಸ್ತುಗಳು
ಇವ್ಯಾವೂ ನನ್ನದಲ್ಲ, ನನ್ನದಾಗಿರಲಿಲ್ಲ, ನನ್ನದೇ ಆಗಿರಲು ಸಾಧ್ಯವೂ ಇಲ್ಲ. ಇವೆಲ್ಲವೂ ಈ ನಶ್ವರ ಪ್ರಪಂಚದ ನಶ್ವರ ಸಾಮಗ್ರಿಗಳು ಮಾತ್ರ, ಕೇವಲ ಅಭಿನಯಕ್ಕಾಗಿ ಸಿಕ್ಕಿರುವ ವಸ್ತುಗಳು ಮಾತ್ರ. ಹೀಗಾಗಿ ನಾನು ವಾಪಸ್ ತಂದೆಯ ಸಮಾನ ಮೇಲೆ ಹಾರುವುದಕ್ಕಾಗಿ, ಹಾರುವ ಕಲೆಯ ಅನುಭವಕ್ಕಾಗಿ ಸಂಪೂರ್ಣ ಪವಿತ್ರತೆಯ ಧಾರಣೆ ಮಾಡಿಕೊಂಡು ನನ್ನದೆಲ್ಲವನ್ನ ತಂದೆಗೆ ಅರ್ಪಣೆ ಮಾಡುತ್ತಿರುವೆ. ನಾನು ನನ್ನದೆನ್ನುವ ಈ ದೇಹದ ಪಾತ್ರದ ಜೊತೆಯಲ್ಲಿರುವ ಸರ್ವ ಸಾಮಗ್ರಿಗಳನ್ನ ನನ್ನದಲ್ಲ ಎಂಬ ಅರಿವು ಬಂದ ಮೇಲೆ ನಾನು ವಾಪಸ್ ಡೈರೆಕ್ಟರ್ ತಂದೆಗೆ ಅರ್ಪಣೆ ಮಾಡುತ್ತಿರುವೆನು. ಹೀಗಾಗಿ ನಾನೀಗ ಎಲ್ಲ ಈ ನಾಟಕದ ಭೋಜಗಳಿಂದ, ಭಾರದಿಂದ ಮುಕ್ತ, ಚಿಂತೆಯಿಂದ ಪರೆ, ನಿಶ್ಚಿಂತ, ಹಾರುವ ಕಲೆಯಲ್ಲಿ ನನ್ನ ಮೂಲ ಸ್ಥಿತಿಯಲ್ಲಿ ಸ್ಥಿತವಾಗಿ ನನ್ನ ಸತ್ಯದ ಅನುಭವ ಮಾಡುತ್ತಿರುವೆ. ಶ್ರೇಷ್ಠ ಸ್ಥಿತಿ, ಪರಮೋಚ್ಚ ಅವಸ್ಥೆಯ ಅನುಭವ ಮಾಡುತ್ತಿರುವೆನು. ನನಗೀಗ ಯಾವ ಬಿರುಗಾಳಿಗಳು, ಯಾವ ಮಾತುಗಳು ಟಚ್ ಮಾಡಲು ಸಾಧ್ಯವೇ ಇಲ್ಲ. ಮಾತು ಬರುತ್ತಲೇ ಇವೆ, ಬಿರುಗಾಳಿ ಬೀಸುತ್ತಲೇ ಇದೆ. ಆದರೆ ಇವೆಲ್ಲವುಗಳಿಂದ ನಾನು ಪರೆಯಾಗಿದ್ದೇನೆ. ಹೀಗಾಗಿ ನಾನು ಹರ್ಷಿತವಾಗಿದ್ದೇನೆ. ಯಾಕೆಂದರೆ ನಾನೀಗ ಹಗುರವಾಗಿದ್ದೇನೆ. ಯಾಕೆಂದರೆ ನಾನು ಎಲ್ಲವನ್ನ ತಂದೆಯದನ್ನ ತಂದೆಗೆ ಅರ್ಪಿತ ಮಾಡಿದ್ದೇನೆ. ಓಂ ಶಾಂತಿ.